ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವ್ಲಾಗು ಜರ್ನಿ ಫ್ರಮ್ ಪಾಂಡಿಚೇರಿ ಟು ಹಾಸನ್ ಜರ್ನಿ ವ್ಲಾಗ್ ಆಗಿರುತ್ತೆ ಅಂತ ಹೇಳಿ. ಅಕ್ಕ ತಮ್ಮ ಇಷ್ಟೊಂದು ಸೈಲೆಂಟಾಗಿ ಕುತ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ ಅನ್ಕೊಬೇಡಿ, ಯಾಕಂದರೆ ಇನ್ನು ಇವಾಗ ಸ್ಟಾರ್ಟಿಂಗು. ಸೊ ಊರು ತಲುಪೋವಷ್ಟರಲ್ಲಿ ಎಷ್ಟು ಜಗಳಗಳನ್ನ ತೀರ್ಮಾನ ಮಾಡಬೇಕು, ಎಷ್ಟು ಕಿತಾಪತಿ ಆಡಬೇಕು ಎಲ್ಲ ಆಗೋಗ್ಬಿಡುತ್ತೆ. ಸೊ ಆಟ ಆಡೋವರೆಗೂ ಆಡ್ತಾರೆ, ಅಂದರೆ ಜಾಸ್ತಿ ಏನಾದರೂ ಆಟ ಆಡ್ತಾ ಇರ್ತಾರೆ ಗೇಮು. ಸೊ ಒಬ್ರಿಗೊಬ್ರು ವಿನ್ ಆಗಲಿಲ್ಲ ಅಂದರೆ ಆರ್ಗ್ಯುಮೆಂಟ್ ಮಾಡ್ಕೊಂಡೇ ಜಗಳ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಫೈನಲಿ ಈ ರೀತಿ ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಮಲಗ್ತಾರೆ. ಸೊ ಇವಾಗ ಸದ್ಯಕ್ಕೆ ಈ ರೀತಿ ಮಲ್ಕೊಂಡು ಯಾವಾಗಲೂ ನಾವು ಹಾಸನ್ಗೆ ಬರಬೇಕಾದ್ರೆ ಒಂದಿನ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀವಿ. ಬೆಳಗ್ಗೆ 4 ಗಂಟೆಗೆ ಹೊರಟ್ರೇ ದಾರಿ ಬೇಗ ಸಾಗುವಂಥದ್ದು. ಸೊ ಇವಾಗ ಮಧ್ಯಾಹ್ನ 3 ಗಂಟೆಗೆ ಹೊರಟಿರೋದ್ರಿಂದ ನೈಟ್ ಎಷ್ಟು ಅವರ್ ಆಗುತ್ತೆ ಅನ್ನೋದೇ ಐಡಿಯಾ ಇಲ್ಲ ನಮಗೆ. ಸೊ ಈ ಜರ್ನಿ ಒಂಥರ ವಸ್ತು ಅಂತಲೇ ಅನ್ನಿಸ್ತಾ ಇತ್ತು. ಪಾಂಡಿಚೇರಿಲಿ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ನಮ್ಮಮ್ಮ ಹೇಳ್ತಿದ್ರು ಊರ ಕಡೆ ಬೇರೆ ಚಳಿ ಇದೆ, ಇಬ್ನಿ ಬೀಳ್ತಾ ಇದೆ, ನೋಡ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಮಧ್ಯೆ ಈ ರೀತಿ ಒಂದು ಟೀ ಬ್ರೇಕ್ನ ತಗೊಂಡು ದಾರಿ ಸಾಕ್ತಾ ಇತ್ತು. ನಾವು ಬೆಳಗ್ಗೆನೇ ಹೊರಡ್ಬೋದಿತ್ತು. ಅನ್ಸಿಕನ್ಗೆ ಇವಾಗ ಪ್ರೀ ಬೋರ್ಡ್ ಎಕ್ಸಾಮ್ ನಡೀತಿರೋದ್ರಿಂದ ಅವಳು ಎಕ್ಸಾಮ್ ಮುಗಿಸ್ಕೊಂಡು ಬರೋವರೆಗೂ ವೆಯ್ಟ್ ಮಾಡಿ 3 ಗಂಟೆಗೆ ನಾವು ಹೊರಟಿದ್ದು ಮನೆಯಿಂದ. ಸೊ ಇಲ್ಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಸಿದ್ವಿ. ಈ ಹಾಲಿನ ಕ್ಯಾನ್ ಥರ ಈ ಟೀ ಶಾಪ್ನ ಮಾಡಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ಹೆಂಗ ಅನಿಸ್ತು ಜರ್ನಿ ನಿಮಗೆ? ಬೋರ್ ಹೊಡಿತಾ? ಲಾಂಗ್ ಹೋಗಿತ್ತು. ನಾವಿದೇ ಫಸ್ಟ್ ಟೈಮ್ ಅಲ್ವಾ ಲೇಟಾಗಿ ಹೊರಟಿರೋದು ಊರಿಗೆ. ಹಾಸನ್ಗೆ ಇದೆ ಫಸ್ಟ್ ಟೈಮು. ನಾವು ಮನೆಯಿಂದ ಹೊರಟಿದ್ದೆ 3 o'clock ಆಯಿತು. ಇವಾಗ ನಾವು ಈಗ ಸೇಲಮಲ್ಲಿದ್ದೀವಿ. ಬೆಂಗಳೂರು ಅಂದರೆ ಇನ್ನೂ 1.5 hour ಇಲ್ಲ, ಇನ್ನೂ 2 ಗಂಟೆ ಕಾಲ ಇದೆ ಟೈಮು. ಹಾಸನಿಗೆ ಹೋಗ್ಬೇಕಂದ್ರೆ ಇನ್ನೂ ಎಷ್ಟು ಏ ಟೈಮಲ್ಲಿ ನಾವು ಜರ್ನಿ ಮಾಡಬೇಕಾದ್ರೆ ಒಂಥರ ಟೈಮ್ ಪಾಸ್ ಆಗೋದಲ್ವಾ ಅವಾಗ. ಇವಾಗ ನೈಟ್ ಅಲ್ವಾ, ಬೇಗ ಇನ್ನೂ ರೋಡು ಸಾಕ್ತಾ ಇಲ್ಲ, ಜರ್ನಿ ನಮ್ಮದು ಸಾಕ್ತಾ ಇಲ್ಲ, ಬೋರಿಂಗ್ ಆಗಿದೆ ಅಂತ ಅನ್ಸುತ್ತೆ. ಸ್ವಲ್ಪ ಹೊತ್ತು ಗೇಮ್ ಆಡಿದ್ವಿ ನಾವು, ಆಮೇಲೆ ಅಂತ್ಯಾಕ್ಷರಿ ಆಡಿದ್ವಿ, ಆದ್ರೂ ಟೈಮ್ ಪಾಸ್ ಆಗ್ತಾ ಇಲ್ಲ ನಮಗೆ. ಏನಿಲ್ಲ, ಅದೊಂದು ರೆಸ್ಟೋರೆಂಟಿಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡ್ರೆ ಇವ್ರು ಮಲಗ್ಬೋದು, ನಾವು ಹಾಗೆ ನಾವೇನೋ ಊಟ ಮಾಡಿ ಆರಾಮಾಗಿ ನಿದ್ರೆ ಮಾಡಿಬಿಡ್ತೀವಿ. ಡ್ರೈವಿಂಗ್ ಮಾಡೋರ ಕತೆ ಏನು, ಅವ್ರಿಗೂ ಬೋರ್ ಆಗಬಾರ್ದಲ್ವಾ. ಸೊ ಹಾಗಾಗಿ ನಾವು ಅಂತ್ಯಾಕ್ಷರಿ ಆಡಿಕೊಂಡು ನಮಗೆ ಗೊತ್ತಿರೋ ಚಿಕ್ಕ ಪುಟ್ಟ ಗೇಮ್ಗಳೇನೆಲ್ಲ ಆಟ ಆಡ್ಬೋದು ಅದನ್ನೆಲ್ಲ ಆಟ ಆಡಿಕೊಂಡು ಬೋರ್ ಆಗ್ದಂಗೆ ಮಾತಾಡಿಕೊಂಡು ಅವ್ರ ಜೊತೆ ಬೋರು ಆಗಬಾರ್ದು ಅಂತ ಅವ್ರನ್ನೂ ಮಾತಾಡಿಸ್ಕೊಂಡು ಜರ್ನಿ ಮಾಡ್ತಾ ಬಂದ್ವಿ. ಮಕ್ಕಳು ಸೇಲಂ ಹತ್ರ ಬಂತಲ್ಲ, ಹೊಟ್ಟೆ ಹಸುವಾಗ್ತದೆ, ಊಟ ಕೊಡಿಸಿ ಅಂತ ಹೇಳಿದರು. ಸೊ ಹಾಗಾಗಿ ಊಟ ಕೊಡ್ಸೋಣ ಅಂತ ಹಾಗೆ ಈ ರೆಸ್ಟೋರೆಂಟ್ಗೆ ಬಂದ್ವಿ. ತುಂಬಾ ಟ್ರೆಡಿಷನಲ್ ಆಗಿದೆ, ಮತ್ತು ಮನೇಲೇ ನಾವು ಯಾವ ರೀತಿ ಊಟ ಮಾಡ್ತೀವಿ ಅದೇ ರೀತಿ ಇತ್ತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ನಾವು 4 ಜನನೂ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಪರೋಟ ತಗೊಂಡ್ವಿ. ನಾವು ಇಡ್ಲಿ ಕೇಳಿದ್ವಿ, ಇಡ್ಲಿ ಖಾಲಿಯಾಗಿದೆ ಅಂದರು. ಸೊ ನಾವು ಆರ್ಡ್ರ್ ಕೊಟ್ಟ ಮೇಲೆ ಅವರು ಮಾಡಿಕೊಡ್ತಾಯಿದ್ರು. ಹಾಗಾಗಿ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು, ನೀಟಾಗಿ ಹೈಜೀನಿಕ್ಕಾಗಿ ಮೇಂಟೈನ್ ಮಾಡಿದರು. ಸೊ ನಾವು ಮನೇಲಿ ಯಾವ ರೀತಿ ಇರುತ್ತೆ ಫುಡ್ಡು ಅದೇ ರೀತಿ ಇತ್ತು. ಮತ್ತು ಹೋಟೆಲಲ್ಲಿ ಊಟ ಮಾಡಿದಾಗ ಅಸಿಡಿಟಿ ಥರ ಅನ್ನಿಸ್ತಾ ಇರುತ್ತೆ, ಆ ರೀತಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಆ ರೀತಿ ಏನು ಅನ್ನಿಸ್ತಾನೆ, ಮನೇಲಿ ಯಾವ ರೀತಿ ಫುಡ್ ಮಾಡಿರ್ತೀವಿ ಅದೇ ರೀತಿ ಇತ್ತು ಫುಡ್ಡು. ತುಂಬ ಚೆನ್ನಾಗಿತ್ತು, ಟೇಸ್ಟಾಗೂ ಇತ್ತು. ಹಾಗೆ ರಮೇಶ್ ಅವರು ಊಟ ಎಲ್ಲ ಆದಮೇಲೆ ನಾನೊಂದು ಕಪ್ಪು ಟೀ ತಗೋತೀನಿ ಅಂತ ಹೇಳಿ ತಗೊಂಡ್ರು. ಹೌದು, ಅವರು ಆ್ಯಕ್ಟಿವ್ ಆಗಿರಬೇಕು, ನಿದ್ರೆ ಏನು ಮಾಡಬಾರ್ದು ಅಂತ ಹೇಳಿ ಟೀ ತಗೊಂಡ್ರು. ಬಟ್ ನಮಗೆ ಟೀ ಏನು ಬೇಡ ಅಂತ ಹೇಳಿ ಒಂದು ಲೋಟ ಬಿಸಿನೀರು ಕುಡಿದು ಸೊ ಹಾಗೆ ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇದ್ವಿ. ಇದೇ ರೆಸ್ಟೋರೆಂಟಲ್ಲಿ ತುಂಬ ಚಿಕ್ಕದಾಗಿ ಒಂದು ಶಾಪ್ನ ಇಟ್ಕೊಂಡಿದ್ರು, ಬ್ಯಾಂಬೂವಿಂದ ಮಾಡಿರುವಂಥ ಈ ರೀತಿ ಬ್ಯಾಸ್ಕೆಟ್ಗಳು ಎಲ್ಲ ಚೆನ್ನಾಗಿತ್ತು. ಅದನ್ನೇ ನೋಡ್ತಾ ಇದ್ವಿ, ಯಾವ ರೀತಿ ಕಲೆಕ್ಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು. ಸಿಂಪಲ್ಲಾಗಿ ಹಾಗೆ ತರಕಾರಿಗಳನ್ನೆಲ್ಲ ತಗೊಂಡು ಬರೋಕ್ಕೆ ತುಂಬ ಚೆನ್ನಾಗಿತ್ತು ಬ್ಯಾಸ್ಕೆಟ್ ಎಲ್ಲ. ಸೊ ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಮ್ಮ ಜರ್ನಿ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ನೈಟ್ ಟೈಮ್ ಜರ್ನಿ ಮಾಡೋದು ತುಂಬ ಕಷ್ಟ, ಅಷ್ಟೊಂದೇನು ಸೇಫ್ ಅಲ್ಲ. ಯಾಕಂದರೆ ಒನ್ ಟೈಮ್ ನಿದ್ರೆ ಬಂತು ಅಂತ ಕಣ್ಣು ಮುಚ್ಚಿದ್ರೆ ತುಂಬ ಡೇಂಜರು. ಸೊ ನಾವು ಡೇ ಟೈಮಲ್ಲಿ ಜರ್ನಿ ಮಾಡೋದೇ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ದಾರಿ ಸಾಗೋದಿಲ್ಲ, ಎಷ್ಟು ಅವರ್ ಸ್ಪೆಂಡ್ ಮಾಡಿ ಬಂದಿದ್ದೀವಿ ಅಂತ ಅಂದರೆ ನಾವು ನಾರ್ಮಲಾಗಿ ಗೂಗಲ್ ಮ್ಯಾಪ್ ಹಾಕಿದಾಗ ನಮಗೆ 12 ಗಂಟೆಗೆ ಬೆಂಗಳೂರಿಗೆ ಬರ್ತೀವಿ ಅನ್ನೋ ರೀತಿಲಿ ತೋರಿಸಿದ್ದು. ಬಟ್ ನಾವು ಬೆಂಗಳೂರು ರೀಚ್ ಆಗಿದ್ದು 1 ಗಂಟೆ. ಮಧ್ಯರಾತ್ರಿನೇ ಆಗೋಗಿತ್ತು. 1 ಗಂಟೆಗೆ ಬಂದು ಸೇರಿದ್ವಿ. ಸೊ ಇಲ್ಲಿವರೆಗೂ ಪಾಂಡಿಚೇರಿಯಿಂದ ಹೊರಟಾಗ ಅರ್ಧ ದಾರಿ ಮಳೆ, ಅಂದರೆ ನಾವು ಬೆಂಗಳೂರಿಂದ ಹಾಸನಿಗೆ ತಲುಪಬೇಕಾದ್ರೆ ರೋಡ್ ಫುಲ್ಲಾಗಿ ಇಬ್ನಿ ತುಂಬಿದಂಗಿತ್ತು, ರೋಡ್ ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ. ಸೊ ನಾರ್ಮಲಾಗಿ ನಾವು ಡೇ ಟೈಮಲ್ಲಿ ಫಾಸ್ಟಾಗಿ ಹೋಗ್ತೀವಲ್ವ, ಆ ರೀತಿ ಹೋಗೋಕ್ಕಾಗಲೇ ಇಲ್ಲ. ಅದಲ್ಲದೆ ರೋಡ್ ಫುಲ್ಲಾಗಿ ಟ್ರಕ್ಗಳೇ ಜಾಸ್ತಿ ಇದ್ದಿದ್ದು, ಮತ್ತು ದಾರಿನೂ ಅಷ್ಟೊಂದು ಕ್ಲಿಯರ್ ಇರಲಿಲ್ಲ ರೋಡ್ ಕೂಡ. ಸೊ ಹಾಗಾಗಿ ನಿಧಾನಕ್ಕೆ ಬಂದ್ವಿ. ಆದಷ್ಟು ಬೆಂಗಳೂರಿಗೆ ಬಂದಿದ್ದು ಟೈಮ್ 1 ಗಂಟೆ ಆಯಿತು ನಾವು
ಬೆಂಗಳೂರು ಬಂದು ಸೇರಿದ್ದು. ಸೊ ನಿಧಾನವಾಗಿ ನಮ್ಮ ಜರ್ನಿ ಹೀಗೆ ಸಾಗ್ತಾ ಇತ್ತು. ಕಂಟಿನ್ಯೂ ಆಗಿ ಕಾರ್ ಓಡಿಸಿದ್ರಿಂದ 4 ಗಂಟೆಗೆ ಕರೆಕ್ಟ್ ನಿದ್ರೆ ಅವಾಯ್ಡ್ ಮಾಡೋಕ್ಕೆ ಆಗೋಂಗಿಲ್ಲ. ಸೊ ನಾವೇನು ಮಾಡಿದ್ವಿ, 1 ಗಂಟೆ ಗಾಡಿನ ಸೈಡಿಗೆ ಹಾಕಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಫೈನಲಿ ಅಮ್ಮನ ಮನೆ ಬಂದು ತಲುಪಿದ್ವಿ. ಸೊ ಬಂದ ತಕ್ಷಣ ಇವರೇ ನೋಡಿ ನಮ್ಮ ವೆಲ್ಕಮ್ ಮಾಡೋದು. ಊಟ ಮಾಡ್ದೇನಾ ಗುಂಡು? ಇವನ್ನ ವಿಚಾರಿಸ್ಕೊಳ್ದಲ್ಲೇ ನಾನು ಒಳಗಡೆ ಹೋಗಿ ಕುತ್ಕೊಂಡ್ರೆ ನೆಮ್ಮದಿಲೆಂತೂ ಕೂರಕ್ಕೆ ಬಿಡಲ್ಲ, ಹಂಗೆ ಸೌಂಡ್ ಮಾಡ್ತಾನೆ. ಅಷ್ಟು ಚೆನ್ನಾಗಿ ಮಾತುಗಳನ್ನ ಅಬ್ಸರ್ವ್ ಮಾಡ್ತಾನೆ. ನಮ್ಮಮ್ಮನೂ ನನ್ನ ತಮ್ಮನೂ ಫುಲ್ ನಿದ್ರೆನೇ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಬರಬೇಕಾದ್ರೆ ಫೋನ್ ಮಾಡಿ ನಿಧಾನಕ್ಕೆ ಬನ್ನಿ, ಲೇಟ್ ಆದರೂ ಪರವಾಗಿಲ್ಲ ಅಂತ ಅಷ್ಟು ಫೋನ್ ಮಾಡಿ ವಿಚಾರಿಸ್ಕೊಳ್ತಲೇ ಇದ್ರು. ಹಾಗೆ ಬೆಳಗ್ಗೆ ಬಂದು ನಾವೇನು ರೆಸ್ಟ್ ಮಾಡಲಿಲ್ಲ, ಅಷ್ಟರಲ್ಲಿ ಬೆಳಕಾಗಿ ಹೋಗ್ಬಿಡ್ತು. ಬೇಗ ಟಿಫನ್ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನೆಮ್ಮದಿ ನಿದ್ರೆ ಮಾಡಿದ್ರಾಗತ್ತೆ ಅಂದ್ಕೊಂಡು ಬೆಳಗ್ಗೆ ಬಿಸಿ ಬಿಸಿಯಾಗಿ ಏನಾದರೂ ಕಡುಬು ಮಾಡೋಣ ಅಂತ ಅಂದರು. ನನ್ನ ಕಡುಬು ಬೇಡ, ಶಾವಿಗೆ ಮಾಡಿಕೊಡಿ ಅಂತ ಹೇಳಿ ಶಾವಿಗೆ ಮಾಡಿಸ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ತಿರುಗಿ ಕೊಟ್ಟೆ. ಅಮ್ಮಂಗೆ ಕೈ ಆಗ್ತಾ ಇರಲಿಲ್ಲ, ನೋವಾಗ್ತಿದೆ ಅಂತ ಅಂದರು. ಹಾಗಾಗಿ ಹಿಟ್ಟೆಲ್ಲ ಹದವಾಗಿ ಬರಬೇಕು ಅಂತ ಹೇಳಿದರು. ಹಾಗಾಗಿ ತಿರುವಿ ಕೊಟ್ಟೆ. ಆಮೇಲೆ ಅವರು ಸ್ವಲ್ಪ ಹೊತ್ತು ತಿರುಗಿಬಿಟ್ಟು ಶಾವಿಗೆ ಹದವಾಗಿ ಒಂದಕ್ಕೊಂದು ಅಂಟ್ದಂಗೆ ಬರಬೇಕು ಅಂದರೆ ಚೆನ್ನಾಗಿ ಈ ರೀತಿ ಕೋಲಲ್ಲಿ ತಿರುಗಿಕೊಂಡ್ರೆ ಹಿಟ್ಟನ್ನು ನೀಟಾಗಿ ಶಾವಿಗೆಗಳು ಬರುತ್ತೆ. ಸೊ ಅಮ್ಮನೂ ನಾನು ಸೇರಿಕೊಂಡು ಶಾವಿಗೆ ಮಾಡಿದ್ವಿ. ಸೊ ಹಾಗೆ ಬರಬೇಕಾದ್ರೆ ಜರ್ನಿ ಮಾಡಬೇಕಾದ್ರೆ ಏನೆಲ್ಲ ಕಾಮಿಡಿ ನಡೆದಿತ್ತು ಅದನ್ನೆಲ್ಲ ಅಮ್ಮನ ಹತ್ರ ಶೇರ್ ಮಾಡಿಕೊಂಡು ಮಾತಾಡ್ತಾ ಕೂತ್ಕೊಂಡಿದ್ವಿ. ಸೊ ಫೈನಲಿ ಶಾವಿಗೆ ಎಲ್ಲ ಹೊತ್ತಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಲಗಿ ಆರಾಮಾಗಿ ರೆಸ್ಟ್ ಮಾಡಿದ್ದಾಯಿತು. ಸೊ ಹಾಸನಿಗೆ ಬರಬೇಕಾದ್ರೆ ತುಂಬ ಸಲ ನಾವು ಡೇ ಟೈಮ್ ಕಾರಲ್ಲೇ ಬಂದಿದ್ದೀವಿ. ಜರ್ನಿ ಏನು ಅಷ್ಟೊಂದು ಟಯರ್ಡ್ ಅಂತ ಅನ್ನಿಸ್ತಾ ಇರಲಿಲ್ಲ ನಮಗೆ. ಬಟ್ ಈ ಜರ್ನಿ ಮಾತ್ರ ಫುಲ್ ಟಯರ್ಡ್ ಆಗೋಗ್ಬಿಟ್ವಿ. ಅದಲ್ದಲೇ ಊರ ಕಡೆ ವಾತಾವರಣ ಸ್ವಲ್ಪ ಚಳಿ ಇರೋದ್ರಿಂದ ನಮ್ಮ ವಾಯ್ಸ್ ಕೂಡ ಚೇಂಜ್ ಆಗೋಯ್ತು. ಸ್ವಲ್ಪ ಹೆಲ್ತ್ ಏನಾದರೂ ಹುಷಾರಿಲ್ದಂಗೆ ಆಗುತ್ತೋ ಏನೋ ಅಂತ ಅಂದ್ಕೊಂಡಿದ್ದು ನಾವು. ಸೊ ಯಾಕೆ ಅಂದರೆ ನಾವು ಫ್ಯಾಮಿಲಿ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಫಂಕ್ಷನ್ ಮುಗಿಸ್ಕೊಂಡು ತಿರ್ಗಾ ನೆಕ್ಸ್ಟ್ ಡೇನೇ ನಾನು ಹೊರಡಬೇಕು. ಫುಲ್ ಟಯರ್ಡ್ ಅಂದರೆ ಫುಲ್ ಟಯರ್ಡ್ ಆಗೋಗ್ಬಿಟ್ವಿ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗಿ. ಹಾಗೆ ಇದು ನೆಕ್ಸ್ಟ್ ಡೇ. ಈ ರೀತಿ ಮಂಜು ತುಂಬಿದ ಊರನ್ನ ನೋಡೋಕ್ಕೆ ಇಷ್ಟು ವರ್ಷ ಬೇಕಾಯಿತು. ಸೊ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ಈ ರೀತಿ ವಾತಾವರಣನ ನೋಡಿದ್ದು ಮತ್ತು ಇವಾಗಲೇ ನೋಡ್ತಿರುವಂಥದ್ದು. ಅಕ್ಕಪಕ್ಕದ ಮನೆಗಳೇ ಕಾಣಿಸ್ತಾ ಇರಲಿಲ್ಲ. ಬಾಲ್ಯದ ನೆನಪುಗಳೆಲ್ಲ ಹಾಗೇ ಒಂದು ಕ್ಷಣ ಕಣ್ಮುಂದೆ ಬಂದಂಗೆ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿತ್ತು ವಾತಾವರಣ. ಇಷ್ಟು ಕೂಲ್ ಆಗಿದ್ರೂ ನೋಡೋಕ್ಕೆ ತುಂಬ ಖುಷಿ ಕೊಡ್ತಾ ಇತ್ತು. ಬಟ್ ಏನಕ್ಕೆ ಈ ರೀತಿ ಹೇಳಿದೆ ಅಂತ, ಚಳಿಗಾಲದಲ್ಲಿ ಊರ ಕಡೆ ಬರೋದೇ ತುಂಬ ಕಮ್ಮಿ ನಾವು. ಸೊ ಈ ರೀತಿ ವಾತಾವರಣ ನೋಡಬೇಕಾದ್ರೆ ಖುಷಿ ಅನಿಸುತ್ತೆ ಮನಸ್ಸಿಗೆ. ಹಾಗಾಗಿ ಹೇಳಿದ್ದಂಥದ್ದು. ಮಕ್ಳಿಗೆ ಲೀವ್ ಇರಬೇಕು. 2 ದಿನ ಲೀವೆಲ್ಲ ನಮಗೆ ಅಮ್ಮನ ಮನೇಲಿ ಬಂದಿರೋಕೆ ಅದು ಸಾಕಾಗೋದಿಲ್ಲ. ಸೊ ಇದೆಲ್ಲ ಒಂಥರ ನನಗೆ ಕನಸಲ್ಲಿ ಬಂದು ಹೋದಂಗೆ ಅನ್ನಿಸ್ತು ನನಗೆ. 2 ದಿನ ಲೀವೆಲ್ಲ ನಮಗೆ ಅಡ್ಜಸ್ಟ್ ಆಗೋದು ಇಲ್ಲ. ಇದ್ದರೆ ಒಂದು ಸ್ವಲ್ಪ ದಿನ ಜಾಸ್ತಿ ಇರಬೇಕು. ಸೊ ಹಾಗಾಗಿ ಹೇಳಿದ್ದಂಥದ್ದು. ಅವಸರದಾಗ ಬಂದು ಅವಸರದಾಗಿ ಹೋದಂಗೆ ಅನ್ನಿಸ್ತು ನನಗೆ. ಸೊ ಮನೇಲಿ ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಹಾಗೆ ಈ ಫ್ಲವರ್ ಡೆಕೋರೇಷನ್ನ ಫುಲ್ ನ್ಯಾಚುರಲ್ ಫ್ಲವರಿಂದನೇ ಮಾಡ್ತಿರುವಂಥದ್ದು. ಪ್ಲಾಸ್ಟಿಕ್ ಫ್ಲವರ್ ಯಾವುದನ್ನು ಯೂಸ್ ಮಾಡಿಲ್ಲ. ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಋತ್ವಿಕ್ಕು ನನ್ನ ಜೊತೆನೇ ಎದ್ಬಿಟ್ಟ. ಬೇಗ ಎದ್ಬಿಟ್ಟು ಅವ್ನು ಕೇಳಿದ ಮೊದಲನೇ ಪ್ರಶ್ನೆ ಏನು ಅಂದರೆ, ಅಮ್ಮ ನಾಳೆನೇ ಹೊರಡ್ತಾ ಇದ್ದೀವಾ ಅಂತ ಹೇಳಿ. ಯಾಕಂದರೆ ಅವನು ಊರಿಗೆ ಬಂದಮೇಲೆ ಸ್ವಲ್ಪ ಇಲ್ಲಿಂದ ಹೊರಡೋದು ಅಂದರೆ ಬೇಜಾರು ಮಾಡ್ಕೊಳ್ತಾನೆ. ಸೊ ಹಾಗಾಗಿ ನಾಳೆನೇ ಹೊರಡ್ಬೇಕಾ ಅಮ್ಮ ಅಂತ ಕೇಳ್ತಾ ಇದ್ದ. ಹೌದಪ್ಪ ಅಂದಿದ್ದಕ್ಕೆ ಇಲ್ಲ ಅಲ್ಲಿ ಮಳೆ ಇದೆ, ನೀವು ನಮ್ಮ ಸ್ಕೂಲಿನ ಮೆಸೇಜ್ ಏನಾದರೂ ನೋಡಿ ಲೀವ್ ಅಂತ ಕಳಿಸಿದ್ರೆ ಇನ್ನೂ 1 ದಿನ ಇದ್ಬಿಟ್ಟು ಹೋಗ್ಬೋದಲ್ಲ ಅಂತ ಹೇಳ್ತಾ ಇದ್ದ. ಅವ್ನು ಹೇಳ್ದಂಗೆ ಸೋಮವಾರ ಚಂಡಮಾರುತ ಸ್ಟಾರ್ಟ್ ಆಗಿ ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು. ಸೊ ಇನ್ನೂ 1 ದಿನ ನಮಗೆ ಉಳಿಯೋಕ್ಕೆ ಚಾನ್ಸ್ ಸಿಕ್ತು. ಬಟ್ ಅವಸರದಾಗಿ ಹೊರಟಿದ್ವಿ. 1 ದಿನ ಆರಾಮಾಗಿ ಉಳ್ಕೊಂಡ್ವಿ. ಹಾಂ ಸಾಕ್ಬಿಡಿ. ಒಂದು ಇದಾಯ್ತು. ಸ್ವಲ್ಪ ಕೆಳಗಡೆ ಜೋತ್ ಬೀಳಲ್ವಾ? ಅದೇ ಇದರಲ್ಲಿ ಇರುತ್ತಾ? ಕೆಲಸ ಎಲ್ಲ ಮಾಡ್ಸೋದೇ ನಾವು. ಸೊ ಬಾಕ್ಲಿಗೆ ಹೂವಿನ ತೋರಣ ಎಲ್ಲ ನೀಟಾಗಿ ಹಾಕಿದ್ರು. ಹಾಗೆ ಫೈನಲಿ ಈ ಡಿಸೈನ್ ಕೂಡ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಮಾಡ್ತಾ ಇದ್ದಾರೆ.
ಹಾಗೆ ಪೂಜೆ ರೂಮ್ಗೂ ಕೂಡ ತೋರಣ ಎಲ್ಲ ನೀಟಾಗಿ ಹಾಕಿದ್ರು. ನಮ್ಮ ರಿತ್ವಿಕಿಗೆ ಹೂವೆಲ್ಲ ಹೇಗೆ ಹಾಕ್ತಾರೆ ನೋಡ್ಕ ಅಂತ ಸುಮ್ಮನೆ ಹೇಳಿದ್ಕೆ ಈ ಕೆಲಸ ಎಲ್ಲ ನಾನೇ ಮಾಡಿಸೋದು ಅಮ್ಮ ಅಂತ ಹೇಳ್ತಾ ಇದ್ದ. ಸರಿ ಓಕೆ ಹೇಳೋಣಂತೆ ಬಿಡಪ್ಪ, ನಿನ್ನ ಆಸೆ ಯಾಕೆ ನಿರಾಸೆ ಮಾಡಬೇಕು, ಹೇಳಿದ್ರಾಯ್ತು ಅಂತ ಹೇಳ್ತಾ ಇದ್ದೀನಿ. ಸೊ ಅವರೇ ನೋಡ್ಕೊಂಡಿದ್ದು, ರಿತ್ವಿಕೆ ಎಲ್ಲ ಕೆಲಸನ ನೋಡಿಕೊಂಡು ಕೆಲಸ ಎಲ್ಲ ಮಾಡಿಸಿರೋದು ರಿತ್ವಿಕು. ಅವ್ನಿಗಂಗೆ ಹೋಗ್ಲಿದ ತಕ್ಷಣವೇ ಎಲ್ಲ ಕಡೆನೂ ಓಡಾಡಿಕೊಂಡು ಖುಷಿಯಿಂದ ಇದ್ದ. ಸೊ ಇನ್ನು ಯಾರೂ ಬಂದಿಲ್ವಲ್ಲ, ನೆಂಟರೆಲ್ಲ ಯಾರೂ ಬಂದಿಲ್ವಲ್ಲ ಅಮ್ಮ ಅಂತ ಕೇಳ್ತಾನೆ ಇದ್ದ. ಬಟ್ ಬರ್ತಾರೆ, ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಆರಾಮಾಗಿ ನೀನು ಕೂತ್ಕೋ, ಸ್ನಾನ ಎಲ್ಲ ಮುಗಿಸ್ಕೊ ಅಂತ ಹೇಳಿ ಅವನ್ನ ಕೂರಿಸಿದ್ದಾಯಿತು. ಫೈನಲಿ ಈ ರೀತಿ ಇದೆ ಡಿಸೈನು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಸ್ಟೆಪ್ಗೆಲ್ಲ ಈ ರೀತಿ ಹೂಗುಚ್ಛಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ರು, ಹೂಗುಚ್ಛ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬೆಳಗ್ಗೆ ಬೇಗ 7 ಗಂಟೆ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಟ್ರು. ಅವ್ರು ಬೆಳಗ್ಗೆ ಬೇಗನೆ ಬಂದಿದ್ದರು, ಫ್ಲವರ್ ಡೆಕೋರೇಷನ್ ಅವರು ಬೇಗನೆ ಬಂದು ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಈ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ರು. ಚೆನ್ನಾಗಿ ಇದಕ್ಕೆಲ್ಲ ಹೆಲ್ಪ್ ಮಾಡಿಕೊಟ್ಟಾರೆ. ರಿತ್ವಿಕ್ ಬಕೆಟಲ್ಲಿ ನೀರು ಕೊಡೋದು, ಅವ್ರು ನೀರೆಲ್ಲ ಕೇಳ್ತಾಯಿದ್ರು, ಹಾಗಾಗಿ ಹೆಲ್ಪ್ ಮಾಡಿದೆ ಅಮ್ಮ ನಾನು ಅಂತ ಹೇಳ್ತಿದ್ದೆ. ಸೊ ಫೈನಲಿ ಲುಕ್ ಈ ರೀತಿ ಇದೆ. ಹಾಗೆ ನನ್ನ ತಂಗಿ ಇರೋದು ಬೆಂಗಳೂರಲ್ಲಿ. ಪಾಂಡಿಚೇರಿಯಿಂದ ಒಂದಿನ ಮುಂಚೆನೇ ನಾವು ಬಂದಿದ್ದೀವಿ. ನೀನು ಬೆಂಗಳೂರಲ್ಲಿ ಇದ್ಕೊಂಡು ಇಷ್ಟು ಲೇಟಾಗಿ ಬರ್ತಾಯಿದೆಯಲ್ಲ ಅಂತ ಟೀಸ್ ಮಾಡ್ತಾಯಿದ್ದೆ. ಮಕ್ಕಳಿಗೆ ಅವರು ಎಕ್ಸ್ಟ್ರಾ ಕ್ಲಾಸ್ ಹೋಗ್ತಾರಲ್ಲ, ಸೊ ಆ ಕ್ಲಾಸಸ್ ಇತ್ತು. ಸೊ ಹಾಗಾಗಿ ಮುಗಿಸ್ಕೊಂಡು ಬರೋಕ್ಕೆ ಲೇಟ್ ಆಯಿತು ಅಂತ ಹೇಳಿದ್ಲು. ಹಾಗೆ ಮಾರ್ನಿಂಗ್ ಫಂಕ್ಷನ್ ದಿನನೇ ಬಂದುಬಿಡೋಣ ಅಂತ ಬಂದ್ವಿ ಅಂತ ಹೇಳಿದ್ಲು. ಸೊ ಇವಾಗ ತಾನೇ ಬರ್ತಿದ್ದಾರೆ. ಯಾರು ನೀವು? ಮನುಷ್ಯರು ಅಂತ ಗೊತ್ತು. ಅವ್ರು ಈಗ ಬಂದರು ಬೆಳಗ್ಗೆ. ಅವರು ಹಾಗೆ ವಿದ್ಯೆ ಬರೋಕ್ಕಿಂತ ಒಂದು 1/2 hour ಮುಂಚೆನೇ ಅತ್ತೆ ಮಾವ ಬಂದರು, ಅಮ್ಮನ ತಮ್ಮನ ಹೆಂಡತಿ. ಸೊ ಇವ್ರು ಏನು ಅಂದ್ಕೊಂಡಿದ್ರು ಅಂದರೆ ಹೆಣ್ಮಕ್ಳು ಬಂದಿದ್ದಾರೆ, ಮೇಲ್ಗಡೆ ರೂಮಲ್ಲಿದ್ದಾರೆ ಅಂತ ಅಂದ್ಕೊಂಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ವಿದ್ಯೆ ಬಂದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಕೇಳ್ತಾಯಿದ್ರು, ನೀನು ಇವಾಗ ಬರ್ತಿದೀಯಾ ಅಂತ ಹೇಳಿ. ಹಾಗೆ ನಾವು ಅಕ್ಕ ತಂಗಿ ಮಾತು ಮುಗಿಸೋ ಅಷ್ಟರಲ್ಲಿ ಈ ಅಕ್ಕ ತಂಗಿ ಮಾತು ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ನೀವು ಬೆಂಗಳೂರಿಗೆ ಬರಬೇಕು, ನಮ್ಮ ಮನೇಲಿ ಸ್ವಲ್ಪ ದಿನ ಉಳಿಬೇಕು, ಈ ರೀತಿ ಹೋಗ್ತಾ ಇತ್ತು ಅವ್ರ ಟಾಪಿಕ್ಕು. ಬರ್ತೀನಿ ಅಂತ ಹೇಳ್ತಾ ಇದ್ಲು ಅನ್ಸಿಕನು ಕೂಡ. ಸೊ ಫಸ್ಟೇ ನಾನು ಬರಲ್ಲ ಅಂದರೆ ನಮ್ಮ ಭಾರ್ಗವಿ ಇವಾಗಿಂದನೇ ಶುರು ಮಾಡ್ಕೊಂಡ್ಬಿಡುತ್ತೆ ಬೇಜಾರು ಮಾಡಿಕೊಂಡು. ಸೊ ಹಾಗಾಗಿ ಬರ್ತೀನಿ ಅಂತ ಹೇಳ್ತಾ ಇದ್ಲು. ನಾವು ತಿಂಡಿ ಮುಗಿಸ್ಕೊಂಡು ಬರೋವಷ್ಟರಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು, ನೀಟಾಗಿ, ತುಂಬ ಚೆನ್ನಾಗಿ ಅಂದವಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲಿ ಫುಲ್ ಲುಕ್ ಈ ರೀತಿ ಇದೆ. ಸೊ ಹಾಗೆ ನಾವು ಕೂಡ ಫಂಕ್ಷನ್ಗೆ ಈ ರೀತಿ ರೆಡಿಯಾಗಿ, ನಾರ್ಮಲ್ ಡಿಸೈನರ್ ಸೀರೆಗಳನ್ನ ಬೇಗ ಉಟ್ಕೊಬೋದು, ರೇಷ್ಮೆ ಸೀರೆಗಳನ್ನ ನರಿಗೆ ಎಲ್ಲ ಕೂರಿಸ್ಕೊಂಡು ಉಟ್ಕೊಳ್ಳೋದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ನನ್ನ ಲುಕ್ ಈ ರೀತಿ ಇತ್ತು, ನಾನು ಈ ಸೀರೆ ಹಾಕ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಅತ್ತೆಂದಿರು ಹಾಗೆ ಕಸಿನ್ಸ್ ಎಲ್ಲರೂ ಕೂಡ ಬಂದಿದ್ದರು. ಸೊ ಅವಳನ್ನು ಮಾತಾಡಿಸ್ತಾ ಇದ್ದೆ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಏನು ನಗಾಡ್ತಾನೆ ಇಲ್ಲ ಅಂತ ಹೇಳಿದ ಮೇಲೆ ಅವಳು ನಗಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಇವಳು ನಮ್ಮ ಚಿಕ್ಕಪ್ಪನ ಮಗಳು. ಹಾಗೆ ಇವರು 2 ಜನ ನಮ್ಮ ಅತ್ತೆಂದಿರು, ಹಾಗೆ ಇವರು ದೊಡ್ಡವರು. ಸೊ ಅವರು ರಿಲೇಷನ್ನು. ಹೀಗೆ ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ತಲ್ಲೇ ನಮ್ಮ ಮಾತುಕತೆ ಎಲ್ಲ ಆಡ್ಕೊಂಡು ಫಂಕ್ಷನ್ ಮುಗೀತು. ಇದು ನೆಕ್ಸ್ಟ್ ಡೇ ನಾವು ಪಾಂಡಿಚೇರಿಗೆ ಹೊರಡಬೇಕಾಗಿತ್ತು. ಸೊ ಒಂದಿನ ರಜೆ ಇತ್ತು ಅಂತ ಹೇಳಿದ್ನಲ್ಲ, ಆ ರಜೆನ ಈ ರೀತಿ ಯೂಸ್ ಮಾಡ್ಕೊಂಡು ಈ ರೀತಿ ತುಳಸಿ ಕಟ್ಟೆ ತಗೊಬೇಕು ಅನ್ನೋದು ತುಂಬ ದಿನಗಳಿಂದ ಆಸೆ ಇತ್ತು. ನನ್ನ ತಮ್ಮಂಗೆ ಹೇಳಿದ್ದೆ, ಹಾಸನಲ್ಲಿ ಎಲ್ಲಿ ಸಿಗುತ್ತೆ ಅಡ್ರೆಸ್ ನೋಡಿ ಇಟ್ಕೊಂಡಿರು, ಬಂದಾಗ ತಗೊಂಡೋಗ್ತೀನಿ ಅಂತ ಹೇಳಿ. ಸೊ ಅವನು ಹೇಳಿದ್ದ, ಈ ರೀತಿ ಇದೆ ಬಾ, ನಾನು ಒಂದು ತಗೊಬೇಕು ಮನೆಗೆ ಅಂತ ಹೇಳಿದ್ದ. ಅಮ್ಮನ ಮನೆಗೊಂದು, ನಾನೊಂದು 2 ತುಳಸಿ ಕಟ್ಟೆ. ಸೊ ಈ ಸ್ಟ್ರೀಟ್ ಫುಲ್ಲಾಗಿ ಬರೀ ಗ್ರಾನೈಟ್ ಅಂಗಡಿಗಳೇ ಇತ್ತು. ತುಳಸಿ ಕಟ್ಟೆನೂ ಎಲ್ಲ ಅಂಗಡಿಗಳಲ್ಲೂ ಇಟ್ಕೊಂಡಿದ್ರು. ಬಟ್ ರೇಟ್ ಏನು ಅಂತ ಅಂದರೆ ಈ ಅಂಗಡಿಲಿ ಇದ್ದಂಗೆ ಇನ್ನೊಂದು ಅಂಗಡಿಲಿ ಇರ್ತಾ ಇರಲಿಲ್ಲ. ಸೊ ಜಾಸ್ತಿ ಹೇಳ್ತಾ ಇರೋರು. ಸೊ ನಾವು ಬಾರ್ಗಿಂಗ್ ಮಾಡಿಕೊಂಡು ತುಳಸಿ ಕಟ್ಟೆನ ತಗೊಂಡ್ವಿ 2. ಸೊ ಪಾಂಡಿಚೇರಿ ತಗೊಂಡೋಗ್ಬೇಕು ಅನ್ನೋದಕ್ಕೆ ನೀಟಾಗಿ ಪ್ಯಾಕ್ ಮಾಡಿ. ಹಾಗೆ ತುಂಬ ದಿನಗಳ ಕನಸು ಇವತ್ತು ನೆರವೇರಿತು, ತುಳಸಿ ಕಟ್ಟೆ ತಗೊಳ್ಳೋ ಅಂಥದ್ದು. ಸೊ ಅಮ್ಮನ ಮನೆಗೆ ತಗೊಳ್ಳೋದನ್ನು ಪ್ಯಾಕ್ ಮಾಡಿಸ್ಲಿಲ್ಲ ನಾವು, ಹಾಗೆ ಡಿಕ್ಕಿಲಿ ಹಾಕ್ಕೊಂಡು, ಹೇಗಿದ್ರು ಅಮ್ಮನ ಮನೆಗೆ ಕೊಟ್ಟೆ ಹೋಗ್ಬೇಕಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಹಾಕ್ಕೊಂಡು. ಸೊ ಅಲ್ಲಿಂದ ನಾವು ಕ್ರೋಮಾಗಿ ಹೋದ್ವಿ. ಏನಕ್ಕೆ ಅಂದರೆ ಪರ್ಚೇಸ್ ಮಾಡಬೇಕಾಗಿತ್ತು, ಹಾಗಾಗಿ ಕ್ರೋಮಾಗಿ ಬಂದ್ವಿ. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲ ಬ್ರ್ಯಾಂಡು ನೋಡಿ. ಸೊ ಫೈನಲಿ ಏನು ಮಾಡಿಬಿಟ್ವಿ ಅಂತ ಅಂದರೆ ಪಾಂಡಿಚೇರಿಲೇ ತೊಗೊಬೋದಲ್ಲ ಅಂತ ಅಂದ್ಕೊಂಡು ಫೈನಲ್ ಡಿಸಿಷನ್ ಪಾಂಡಿಚೇರಿಗೆ ಬಂತು ತಿರ್ಗಾ. ಹಾಗೆ ಅಲ್ಲಿಂದ ವಾಪಸ್ ಬಂದ್ವಿ. ಫೈನಲಿ ಇದಾಗಿತ್ತು ಹಾಸನಲ್ಲಿ ಕಳೆದಂಥ 2 ದಿನದ ವ್ಲಾಗು. ಹಾಗೆ ಜರ್ನಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.